ಆದ್ರಿಂದ ಅಂದು ಹಾಕಿರುವ ಸಣ್ಣ ಸಣ್ಣ ಮನೆಗಳಿಗೆ 6 ಇಂಚು ಪೈಪು ಇವತ್ತು ಫ್ಲೋರ್ 3 4 ಫ್ಲೋರ್ ಆಗಿದೆ. 10 ಇಂಚು ಪೈಪು ಸಾಧ್ಯವಾದ್ರೆ 1 ಅಡಿ ಪೈಪ್ ಹಾಕಿಸೋ ಜಗದೀಶ್ ಅಂತ ಕೆಳಗಡೆ 1 ಅಡಿ ಪೈಪ್ಗಳನ್ನ ಹಾಕಿದೀವಿ. ಇವತ್ತು ಬಹುಶಃ ಗೊತ್ತಿರಬೇಕು, 35 ವರ್ಷಗಳಿಂದ ಕ್ಯಾನ್ಸರ್ ಹಾಸ್ಪಿಟಲ್ ಕಡೆ ನಮಗೆ UGD ಬ್ಲಾಕ್ ಆಗ್ತಿತ್ತು. ಕ್ಯಾನ್ಸರ್ ಹಾಸ್ಪಿಟ್ಲು ಮತ್ತೆ ಬಂಧುಗಳಲ್ಲಿ ಬಂದಿದ್ದೀರಾ? ಅದೇ 12 ಅಡಿ ಗುಂಡಿ ತೆಗೆದು 12 ಡೀಪ್ UGD ಮಾಡಿ அதை ತಗೊಂಡೋಗಿ UGD ಸಮರ್ಪಕವಾಗಿ ನಿರ್ವಹಿಸುವಂತ ಹರೀಶ್ ಗೌಡ್ರು. ಅದೇ ರೀತಿಯಲ್ಲಿ ನಮ್ಮ ಇಡೀ ವಾರ್ಡಿನ ವಿಜಯನಗರದಿಂದ ಬರ್ತಕ್ಕಂಥ ನೀರು ಹೋಗಿ 10 ಅಡಿ ಪೈಪಿಂದ ಬ್ಲಾಕ್ ಆಗ್ತಿದೆ ಎಲ್ಲೇ ರಿಂಗ್ ರೋಡ್ ಸೈಡ್ ಅಲ್ಲಿ. NGT ಮುಖ್ಯಮಂತ್ರಿಗಳನ್ನ ಸ್ಪಂದಿಸಿ ಅವರತ್ತ ಮಾತುಕತೆ ಮಾಡಿ ನಮ್ಮ ಹರೀಶ್ PS ಅವರು ಮತ್ತು ಅವರ ಸಿಬ್ಬಂದಿ ವರ್ಗ ಅವರಿಗೆ ಇವರು ಸೂಚನೆ ಮಾಡಿ, ಪಾಪ ಹರೀಶ್ PS ಅವರ ಬಗ್ಗೆ ನಾನು ಮಾತಾಡಬೇಕು. ಅವರು ತುಂಬಾ ಒಬ್ಬ ನುರಿತ ಕೆಲಸಗಾರ, ತುಂಬಾ ಚೆನ್ನಾಗಿ ಕೆಲಸ. ಈ ವೇದಿಕೆ ಆಗಬೇಕು, ಬಹುಶಃ ನಾವೆಲ್ಲರೂ ಸೇರಿ ಅವರನ್ನೇ ಸ್ಪಂದಿಸ್ತೀವಿ. ಒಂದು ಅದ್ಭುತವಾದ ವೇದಿಕೆಯನ್ನು ಹರೀಶ್ PS ಅವರೇ ನಿಮಗೆ ಕೃತಜ್ಞತೆಯನ್ನು ತಿಳಿಸ್ತಾ ಇದೀವಿ. ಎಲ್ಲಿಂದ ಗೊತ್ತಿಲ್ಲ. ಓಕೆ, ಆಯ್ತು. ಇದೇ ರೀತಿಯಲ್ಲಿ ನೋಡಿ NGT ಅದು ಹೇಳ್ತಾ ಇದ್ದೆ ನಾನು. 10 ಅಡಿ ಪೈಪ್ ಹಾಕಿ 40 ವರ್ಷದಿಂದ ನಮ್ಮ UGDಗಳು ಈ ಕಡೆ ಹೋಗುವಂತದ್ದು ಬ್ಲಾಕ್ ಆಗಿ 5 ಅಡಿ UGD ಬ್ಲಾಕ್ ಆಗ್ತಾ ಇತ್ತು. ನಮ್ಮ ಮನೆಗಳಿಗೆಲ್ಲ ಮಧ್ಯಮತ್ತಲ್ಲಿ ಸ್ಮೆಲ್ ಬರ್ತಾ ಇತ್ತು. ಇವತ್ತು 82 ಕೋಟಿಗಳನ್ನ ಹಾಕಿ ಅದಕ್ಕೆ ಆ ರಿಂಗ್ ರೋಡ್ ಅಲ್ಲಿ ಕೆಲಸ ಪ್ರಾರಂಭವಾಗಿದೆ. ಮೊನ್ನೆ ಬುಧವಾರದಿಂದ 82 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಹಾಕಿ ಇವತ್ತು 10 ಅಡಿ ಪೈಪ್ನ ಕೆಲಸವನ್ನು ಪ್ರಾರಂಭವಾಗಿದೆ. ಸಮರ್ಪಕವಾಗಿ UGD ಈ ಕಡೆಯಿಂದ 4-5 ವಾರ್ಡಿಂದ ಸಮರ್ಪಕವಾಗಿ ನಮಗೆ ಪ್ಲಾಂಟ್ಗೆ ಹೋಗುವಂತ ಕಾರ್ಯವನ್ನು ಹರೀಶ್ ಗೌಡ್ರು ಮಾಡಿದ್ದಾರೆ. ಯಾಕೆ ನಾನು ಇಷ್ಟು ಉದ್ಯೋಗದಿಂದ ಮಾತಾಡ್ತಿದ್ದೀನಿ ಅಂದ್ರೆ, ನಾನು ಈ ವಾರ್ಡಲ್ಲಿ 12 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಈ ವಾರ್ಡಲ್ಲಿ 12 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಕೈಲಾದ ಸೇವನೆ ಮಾಡಿ 2 ಸಲ ನನಗೆ ಸರ್ಕಾರ ಟಿಕೆಟ್ ಕೊಟ್ಟಿತ್ತು. ನಾನು ಅಧಿಕಾರಕ್ಕೆ ಬಂದಿಲ್ಲ, ನಾನು ಚುನಾವಣೆಗೆ ನಿಂತಿಲ್ಲ. ಕೇವಲ ಜನರ ಸಮರ್ಪಕವಾದ ಸೇವನೆ ಮಾಡೋಕ್ಕೋಸ್ಕರ ಈ ಜಾಗದಲ್ಲಿ ನಿಂತು ಸಮರ್ಪಕವಾದ UGD ಲೈನ್ ಅಥವಾ ಇನ್ನೊಂದು ಕೆಲಸವನ್ನು ಮಾಡಲೇಬೇಕು. ಹರೀಶ್ ಗೌಡ್ರೆ ಸ್ಪಂದಿಸ್ತಾ ಇವತ್ತಿಷ್ಟು ಕೆಲಸವನ್ನು ಮಾಡಿಸಿದ್ದಾರೆ. ನೋಡಿ ಬಂಧುಗಳೇ, ನೀವು ಹರೀಶ್ ಗೌಡ್ರಂತ ಒಂದು ಏಕೈಕ ಶಾಸಕ, ನಾನು ತುಂಬಾ ಶಾಸಕರ ಜೊತೆ ಒಡನಾಟ ಇಟ್ಟುಕೊಂಡೋದಿನ ಮೊದಲು. ಇವತ್ತು ಹರೀಶ್ ಗೌಡ್ರಂತ ಶಾಸಕ ನಮಗೆ ಸಿಗುವುದು ಕಷ್ಟ. ಮುಂದಿನ ದಿನ ಹರೀಶ್ ಗೌಡ್ರನ್ನ ನೀವು ಕೈ ಬಲಪಡಿಸಿದ್ದಾದ್ರೆ ಅವರನ್ನು ನಾವು ಮುಂದೆ ಇದಕ್ಕಿಂತ ದೊಡ್ಡ ಕೆಲಸಗಳನ್ನು ನಾವು ಮಾಡಿಸಬಹುದು. ನಾವೇನು ಕತೆ ಕಟ್ಟಬೇಕಾದ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಿಮ್ಮ ಕಣ್ಣಾರೆ ಕಾಣ್ತದೆ. ರಾಮಚಂದ್ರ ಆಗ್ಲೇ ಹೇಳುದು, ಅಲ್ಲೇ ಸ್ಟಾರ್ ಹೋಟೆಲ್ ಲೈನ್ ಅನ್ನ ಮಾಡಿರುವಂತದ್ದು ಇರ್ಬೋದು, ಅಥವಾ ಸುಬ್ರಹ್ಮಣ್ಯ ನಗರ ಪವಾಡಹಳ್ಳಿಕಟ್ಟೆ ಸುತ್ತಮುತ್ತ, ಮತ್ತೆ ನಮ್ಮ ಕಾರ್ಪೊರೇಟರ್ ಮನೆ ಸುವರ್ಣ ಮನೆ ಮಾಜಿ ಕಾರ್ಪೊರೇಟರ್ ಅವರ ಮನೆ ಸುತ್ತಮುತ್ತ UGD ಲೈನ್ ಮಾಡಿರುವಂತದ್ದು ಶ್ರೀಯುತ ಹರೀಶ್ ಗೌಡ್ರು. ಈಗ ಕೆಲಸಗಳು ನಡೀತಾ ಇದಾವೆ. ಏನಕ್ಕೆ ವಿಚಾರ ನಿಮ್ಮ ಮುಂದೆ ತಲುಪುತ್ತಿದ್ದೀವಿ ಅಂದ್ರೆ, ನಿಮಗೆ ಮನದಟ್ಟಾಗ್ಲಿ ಹರೀಶ್ ಗೌಡ ಅಂದ್ರೆ ಕೇವಲ ಶಾಸಕ ಅಲ್ಲ, ಒಬ್ಬ ಜನ ಬಂದು ಒಬ್ಬ ಬಡವರ ಸೇವೆಗೆ ನೀವು ಅವರ ಅಕ್ಕಪಕ್ಕದಲ್ಲಿ ನಿಂತು ನೋಡ್ಬೇಕು. ನಾನು ದಿನನಿತ್ಯ ಅವರ ಅಕ್ಕಪಕ್ಕದಲ್ಲಿ ನೋಡ್ತಾ ಇದ್ದೀನಿ. ಬಡವರ ಸೇವೆಗೋಸ್ಕರ ಅವ್ರ ಪಕ್ಕ ಸ್ವಂತ ಕೆಲಸಕ್ಕೋಸ್ಕರ ಅಲ್ಲ. ದಯವಿಟ್ಟು ಯಾರು ಹರೀಶ್ ಗೌಡರ ಜೊತೆ ಹೋಗಿ ಹಿಂದೆ ನಿಂತ್ಕೋತೀನಿ ಅಂದ್ರೆ, ಜಗದೀಶ 20 ಗಂಟೆ ಒಂದೇ ಕೆಲಸಗಳನ್ನು ಯಾವುದನ್ನು ಮಾಡ್ಕೊಂಡಿಲ್ಲ, ಯಾವುದಕ್ಕೂ ಕೈ ಚಾಚಿಲ್ಲ. ಕೇವಲ ಬಡವರ ಸೇವೆಗೋಸ್ಕರ ಹರೀಶ್ ಗೌಡರನ್ನ ಮುಂದಿನ ದಿನ ಗೆಲ್ಲಿಸಿ ಇನ್ನು ನಿಮ್ಮ ಸೇವೆಯನ್ನು ಮಾಡಿಸ್ಬೇಕು ಅಂತ ನಾನು ಈ ವೇದಿಕೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಬಂಧುಗಳೇ.